ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಗು ಜೊತೆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೌಟುಂಬಿಕ ಕಲಹ ಹಿನ್ನೆಲೆ ಆತ್ಮಹತ್ಯೆಗೆ ಮುಂದಾಗಿದ್ರಂತೆ ಮಹಿಳೆ. ಆ ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನು ಮಹಿಳೆ ಮನವೊಲಿಸಿ ಕೆಳಗಿಳಿಸಿದಂತ ಇನ್ಸ್ಪೆಕ್ಟರ್ ಜಗದೀಶ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯಾಕೆ ಹೋಗಿದ್ರು ಅನ್ನೋದಕ್ಕೆ ಕಾರಣ ಸದ್ಯ ಕೌಟುಂಬಿಕ ಕಲಹ ಅನ್ನೋದು ಗೊತ್ತಾಗ್ತಾ ಇದೆ. ಐದು ಅಂತಸ್ತಿನ ಕಟ್ಟಡದಿಂದ ಬೀಳ್ತೀನಿ ಅಂತ ಹಠ ಹಿಡಿದಿದ್ರು ಮಹಿಳೆ. ಪರಿಪರಿಯಾಗಿ ಕೈ ಮುಗಿದು ಬೇಡಿಕೊಂಡಂತ ಇನ್ಸ್ಪೆಕ್ಟರ್ ಜಗದೀಶ್. ನಿನ್ನೆ ಹುಳಿಮಾವು ಸಮೀಪದ ದೊಡ್ಡಕಮ್ಮನಹಳ್ಳಿಯಲ್ಲಿ ನಡೆದಿದ್ದಂತ ಘಟನೆ ಇದು. ಬಿಲ್ಡಿಂಗ್ ಮೇಲೆ ಹತ್ತಿ ಸ್ಥಳಕ್ಕೆ ಸಿಎಂ ಬರಬೇಕು ಅಂತ ಪಟ್ಟು ಹಿಡಿದಿದ್ದಂತ ಮಹಿಳೆ. ಸ್ಥಳಕ್ಕೆ ತೆರಳಿದ್ದ ಅಗ್ನಿಶಾಮಕ ತಂಡ, ಪೊಲೀಸರು ಮತ್ತು ಎಸ್ಡಿಆರ್ಎಫ್ ತಂಡ ಏನಿದೆ ಅವರನ್ನ ರಕ್ಷಣೆ ಮಾಡಲಾಗಿತ್ತು. ಇವತ್ತು ಸಿಎಂ ಭೇಟಿ ಮಾಡಿಸುವ ಭರವಸೆ ನೀಡಿ ಕೆಳಗಿಳಿಸಿದ್ರು ಇನ್ಸ್ಪೆಕ್ಟರ್ ಜಗದೀಶ್. ಮಹಿಳೆಯನ್ನ ಮನವೊಲಿಸಿದಂತ ಆ ಎಕ್ಸ್ಕ್ಲೂಸಿವ್ ದೃಶ್ಯದ ವಿಡಿಯೋ ಲಭ್ಯವಾಗಿದೆ, ಅದನ್ನ ನೀವು ಗಮನಿಸಬಹುದು. ಮನೆ ಕಾಯಕಂತೂ ಆಗಲ್ಲ, ಬಟ್ ಯು ಗಿವ್ ಮಿ ಅನ್ ಅಪಾರ್ಚುನಿಟಿ. ಐ ಟಾಕ್ ಟು ಮೈ ಸುಪೀರಿಯರ್ಸ್. ಏನ್ ಪ್ರಾಬ್ಲಮ್ ಇದೆ ವಿಲ್ ಸಿಟ್ ಅಂಡ್ ಡಿಸ್ಕಸ್. ಅಮ್ಮ ಮಾಡಿಸ್ತೀವಿ ಬನ್ನಿಮ್ಮ, ನೀವು ಕೂತ್ಕೋಬೇಕು. ಮತ್ತೆ ಅಪಾಯಿಂಟ್ಮೆಂಟ್ ಕೊಡ್ಸೋದೇನು ದೊಡ್ಡ ವಿಷಯ ಏನಲ್ಲ. ಆಯ್ತು ಬನ್ನಿ, ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅವ್ರ ಮನೆ ಹತ್ರ ಮೀಟ್ ಮಾಡಿಸ್ತೀನಿ. ಇನ್ನೇನ್ ಬೇಕಮ್ಮ? ಮಾಡೋದು ಮಾಡ್ತೀವಿ, ಆಗೋದು ಮಾಡ್ತೀವಿ. ಸುಳ್ಳು ಈಗ ನಿಮ್ಮ ನಿಲ್ಸೋದಕ್ಕೆ ನಾವು ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಸ್ಬಿಟ್ಟು ಕರ್ಕೊಂಡಲ್ಲ, ನನಗೆ ಮಾತ್ರ ಬೆಲೆ ಇರ್ತೈತಾ? ಸುಮ್ಮನೆ ಇರ್ರಿ. ಸುಳ್ಳು ಹೇಳ್ಬೋದು, ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ಅಂತ ಕರ್ಕೊಂಡೋಗಿಲ್ಲ ಅಂದ್ರೆ ಮತ್ತೇನು ಬೆಲೆ ಉಳಿಯುತ್ತದೆ? ಇವತ್ತು ಸಂಡೇ ಇದೆ, ಸಂಡೇ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದಿದೆ. ಬಟ್ ಇವತ್ತು ಮುಂದೆನೇ ಮಾತಾಡ್ತೀನಿ ತಾಯಿ. ಯಾರ್ಯಾರು ಕಮ್ಯುನಿಕೇಟ್ ಮಾಡೋದು ನೀನು ಮುಂದೆ ಮಾತಾಡ್ತೀನಿ. ಯು ಜಸ್ಟ್ ಟ್ರಸ್ಟ್ ಮೀ. ಆಮೇಲೆ ನಿನಗೆ ನನ್ಗೆ ನಾವು ಬರೇ ಡ್ರಾಮಾ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ನಿಂದು ಫ್ಲಾಟ್ ಇದೆ, ಜಾಗ ಇದೆ, ನೀನು ಎನಿ ಟೈಮ್ ಬಂದು ಕೂತ್ಕೊಳ್ಳೋಣ. ನಾವು ಸ್ಟೇಷನ್ ಅಂತೂ ಇಟ್ಕೊಳಕ್ ಬರಲ್ಲ. ನಿನ್ನ ಆಫ್ಟರ್ 6 ನಾವು ಕೂತ್ಕೊಳ್ಳಕ್ ಬರಲ್ಲ. ಮಗು ಇಸ್ಕೊಳ್ಳಿ, ಬ್ಯಾಗ್ ಕೊಡಿ. ಬೇಡ ಬೇಡ, ಅವ್ರು ಖಾಲಿ ಇಳಿಯಕ್ಕಾಗಲ್ಲ. ಅಲ್ಲ, ಅವ್ರು ಇಳಿಯೋದಕ್ಕೆ ಅವ್ರು ಏನೇ ಹಾಕೋದಾಗುತ್ತೆ. ಮಗು ಮನೆ ಕಾಯಕಂತೂ ಆಗಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಂಬರೀಶ್. ನಿಜಕ್ಕೂ ಕೂಡ ಇನ್ಸ್ಪೆಕ್ಟರ್ ಜಗದೀಶ್ ಅವರ ತಾಳ್ಮೆ, ಆ ಮನವೊಲಿಸಿದಂತ ರೀತಿಯನ್ನ ಮೆಚ್ಚಲೇಬೇಕು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ ಇದೆ? ಹೌದು ಸೌಖ್ಯ. 5 ಅಂತಸ್ತಿನ ಮಹಡಿಯ ಮೇಲೆ ಹೋಗಿ ಮಗುವಿನ ಜೊತೆಗೆ ತಾಯಿ ಆತ್ಮಹತ್ಯೆಗೆ ಯತ್ನ ನಡೆಸಿರುವಂತಹ ಘಟನೆ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಕಮ್ಮನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಅದ್ ಕಲ ಒಂದು 2-3 ವರ್ಷಗಳಿಂದ ಏನು ಈಕೆಗೆ ಮತ್ತೆ ಏನು ಕೌಟುಂಬಿಕ ಕಲಹ ಇತ್ತು ಪತಿ ಪತ್ನಿ ನಡುವೆ. ಇದೇ ವಿಚಾರವಾಗಿ ಸಾಕಷ್ಟು ಮಾನಸಿಕವಾಗಿ ನೊಂದಿದ್ರು ಅಂತ ಹೇಳಿ ಈ ಮಹಿಳೆ ತಿಳಿದು ಬಂದಿರುವಂತದ್ದು. ನಿನ್ನೆ ಸಂಜೆ ಏಕಾಏಕಿ ಆಕೆ ಏನು ಮಹಡಿಯ ಮೇಲೆ ಹೋಗಿ ಮಗುವಿನ ಜೊತೆಗೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನುವಂಥದ್ದು ಮಾತನ್ನ ಹೇಳ್ತಾರೆ. ಸ್ಥಳೀಯರು ಆ ಸಂದರ್ಭದಲ್ಲಿ ಯಾಕೆ ಈ ರೀತಿ ಮಾಡ್ಕೊಳ್ತಿದ್ದೀರಾ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾನು ಡಿ.ಕೆ. ಶಿವಕುಮಾರ್ನನ್ನ ಭೇಟಿ ಮಾಡಬೇಕು, ಸಿಎಂ ಅವ್ರನ್ನ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೂಡಲೇ ಹುಳಿಮಾವು ಪೊಲೀಸರಿಗೆ ಮತ್ತೆ ಅಗ್ನಿಶಾಮಕ ದಳಕ್ಕೆ ಸ್ಥಳೀಯರು ಮಾಹಿತಿಯನ್ನು ನೀಡಿದಂತ ಸಂದರ್ಭದಲ್ಲಿ ಅಲ್ಲಿಗೆ ಸ್ಥಳಕ್ಕೆ ಹುಳಿಮಾವು ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಬಂದು ಆಕೆಗೆ ಮನವೊಲಿಸ್ತಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಮೇಲಧಿಕಾರಿಗಳು ಎಲ್ಲರೂ ಕೂಡ ಸಿಗೋದಿಲ್ಲ, ಮತ್ತೆ ಸಿಎಂ ಅವರು ಕೂಡ ಇವತ್ತು ಸಿಗೋದಿಲ್ಲ, ನಾಳೆ ಭೇಟಿ ಮಾಡಿಸ್ತೀನಿ ಅಂತೇಳಿ ಆಕೆಗೆ ಮನವೊಲಿಸಿ ಆ ಮಗುವನ್ನ ಮತ್ತೆ ಆ ತಾಯಿಯನ್ನ ಸುರಕ್ಷಿತವಾಗಿ ಕೆಳಗಡೆ ಇಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಏನಂತಂದ್ರೆ ಆಕೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಮಾನಸಿಕವಾಗಿ ನೊಂದು ಈ ರೀತಿ ಆತ್ಮಹತ್ಯೆಗೆ ಯತ್ನ ಕೂಡ ಮಾಡಿದ್ರು ಅಂತದ್ದು ಈಗ ಏನು ಪ್ರಾಥಮಿಕವಾಗಿ ಏನು ತಿಳಿದು ಬಂದಿರುವಂತದ್ದು. ಈಗಾಗಲೇ ಹುಳಿಮಾವು ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಪೊಲೀಸ್ ಠಾಣೆಗೆ ಕರೆಸಿ ಆಕೆಗೆ ಏನು ಮಾನಸಿಕವಾಗಿ ನೆಂದ್ರು ಕುಗ್ಗಿದ್ದಾರೆ, ಅವರಿಗೆ ಕೌನ್ಸಿಲಿಂಗ್ ಕೊಡಿಸುವಂತ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯಾಗಿ ಏನು ಕ್ರಮವನ್ನ ತೆಗೆದುಕೊಳ್ತಾ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಅಂಬರೀಶ್ ಡೀಟೇಲ್ಸ್ಗೆ.